ಹಾಯ್ ನಮಸ್ಕಾರ. ಇದೊಂದು ಗಾಡಿ ಡಿಯೋ ಬಂದಿತ್ತು. ಆ್ಯಕ್ಚುಲಿ ಇದು ಫಸ್ಟ್ ಒಂದು ಸಲ ರೆಡಿ ಮಾಡಿಕೊಟ್ಟಿದ್ದೆ, ಒಂದು ತಿಂಗಳಿಂದೆ ಅನಿಸುತ್ತೆ. ಏನಂದರೆ ಕ್ಲಚ್ ರೆಡಿ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಕಸ್ಟಮರ್ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದರು. ಆವಾಗ ಬರೀ ಕ್ಲಚ್ ಮಾತ್ರ ರೆಡಿ ಮಾಡಿಕೊಟ್ಟಿದ್ದೆ. ಏನಾಯ್ತಂದರೆ ಅವರು ಎಲ್ಲೋ ಆಯಿಲ್ ಚೇಂಜ್ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ, ಊರಿಗೆ ಹೋಗ್ಬೇಕಾದ್ರೆ ಇವಾಗ ಮಾಡೋಣ, ಸರಿ ಊರಿಗೆ ಹೋಗಿ ಮಾಡೋಣ, ಸರಿ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ಕೊಂಡು ಏನು ಮಾಡಿದ್ದಾರೆ, ಹಂಗೆ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಊರಿಗೆ ಹೋಗ್ಬಿಟ್ಟು ಗಾಡಿ ಆಯಿಲ್ ಚೇಂಜ್ ಮಾಡಿಲ್ಲ, ತುಂಬ ಟೈಮ್ ಆಗಿಬಿಟ್ಟಿದೆ. ಗಾಡಿನಲ್ಲಿ ಆಯಿಲ್ ಖಾಲಿಯಾಗಿ ನೋಡಿ ಇನ್ನೂ ಸೀಸಾಗ್ಬಿಟ್ಟಿದೆ. ಏನಂದರೆ ನಾವು ಮಾಡೋದು ಯಾವಾಗಲೂ ಅದೇ ಥರ ಅಲ್ವಾ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸಿದೆ ಅಂದರೆ ಇಲ್ಲ ಸರಿ ಸ್ವಲ್ಪ ಮುಂದೆ ಹೋಗೋಣ. ಆ್ಯಕ್ಚುಲಿ ನಾನು ಕಿಲೋಮೀಟ್ರ್ ಗಟ್ಟಲೆ ತಳ್ಳಿದ್ದೀನಿ ಆ ಥರ. ಸೊ ಹಂಗಾಗಿ ಸ್ವಲ್ಪ ಏನಾದರೂ ಇದ್ದಾಗ ಅದನ್ನು ಚೆಕ್ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಆಯಿಲ್ ಮಾತ್ರ ತುಂಬ ಇಂಪಾರ್ಟೆಂಟ್ ಗಾಡಿಗೆ. ಅದಕ್ಕೆ ಆಯಿಲೆಲ್ಲ ಚೇಂಜ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗ ಸರ್ವಿಸ್ ಮಾಡೋಕ್ಕಾಗ್ತಾಯಿಲ್ವ ಅಟ್ಲೀಸ್ಟ್ ಫಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಬಿಡಿ, ಅದಾದಮೇಲೆ ಸರ್ವಿಸ್ ಮಾಡಿಸಿ, ಅದು ಒಳ್ಳೆಯದು. ನೋಡಿ ಇವಾಗ 350 ರೂಪಾಯಿ ಆಯಿಲ್ಗೆ ಈ ಗಾಡಿಗೆ ಫುಲ್ ಇಂಜಿನೇ ಬಿಚ್ಚಬೇಕಾಯಿತು. ಫುಲ್ ಬೋರ್ ಗೇರೆಲ್ಲ ಸೀಸಾಗಿ ಶಾಫ್ಟ್ ಗಿಫ್ಟ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಈ ಗಾಡಿ ಫುಲ್ ಕಂಪ್ಲೀಟಾಗಿ ಬಿಚ್ಚಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಬೋರೆಲ್ಲ ಯಾವ ಥರ ಸೀಸಾಗಿದೆ, ಬಿಚ್ಚಿದ್ದೀನಿ ನೋಡಿ. ಇಲ್ಲಿ ನೋಡಿ ಫುಲ್ಲು ಸೀಸಾಗಿದೆ. ಸೊ ಈ ಥರ ಬರುತ್ತೆ. ನಿಮ್ಮ ಗಾಡಿನೂ ಈ ಥರ ಬರಬಾರ್ದು ಅಂದರೆ ಫಸ್ಟ್ ಆಯಿಲ್ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಗಾಡಿ ಸರ್ವಿಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೋಡಿ 350 ರೂಪಾಯಿ ಆಯಿಲ್ಗೆ 1000 ಗಟ್ಟಲೆ ಖರ್ಚು ಬರ್ತದೆ. ಕರೆಕ್ಟ್ ಅಲ್ವಾ? ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಡಿಯೋ ಯಾರ್ದಿದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಗಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ಇದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನೀವು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂಥೇಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಡೌಟ್ ಕ್ಲಿಯರ್ ಮಾಡೋಣ. ಇದು ಗ್ಯಾರೇಜ್ಗೆ ಏನಾದರೂ ವಿಸಿಟ್ ಮಾಡಬೇಕಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ನಂಬರ್ ಕೊಡ್ತೀನಿ. ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಲೊಕೇಶನ್ ಕಳಿಸ್ತೀನಿ. ನೋಡಿ ಕಂಪ್ಲೀಟಾಗಿ ಬಿಚ್ಚಾಯಿತು. ರೆಡಿ ಮಾಡೋ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್.